ನಮಸ್ತೆ ಭಾರತ, ನಮಸ್ತೆ ವೀಕ್ಷಕರೇ. ಇಲ್ಲೊಬ್ಬರು ಕನ್ನಡದ ಕಲಾಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ವಾಸಣ್ಣ ಅಂತೇಳಿ ಇದ್ದಾರೆ. ಬನ್ನಿ, ಇವರು ಒಂದು ರಾಜ್ಕುಮಾರ್ ಅವರು ಹಾಡು ಹೇಳ್ತಾರಂತೆ, ಕೇಳೋಣ. ಛೇ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಏರಿಸಿ ನನ್ನ ಅಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ನೀನು ಲಜ್ಜೆಗೆಟ್ಟ ಹೇಡಿಯಂತೆ ಬಂದು ನನ್ನ ಕಾಲಿಡಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಆ ಜಾರಣಿಯ ಮಗ ಬೋರ್ಗರೆವ ಪ್ರಪಾತವನ್ನು ನುಗ್ಗಿಸಬಲ್ಲೆ, ಬರ ಸಿಡಿಲ ಬಡಿತವನ್ನು ಬರೀ ಮುಚ್ಚಿಯಲ್ಲಿಯಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ. ಆದರೆ ಅರ್ಜುನ, ಈ ಮಾತೃನಿಂದಲೇ ಮಾತ್ರ ನಾನು ಸಹಿಸಲಾರೆ. ಮಲಗಿದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ಪಾತಿವ್ರತ್ಯಕ್ಕೆ ಮಸಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ತ್ರಿವಿಕ್ರಮನೇ ಬರೆಯಲಿ, ಸುದರ್ಶನನ ಚಕ್ರವೇಟ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ರಣಾಂಗದಲ್ಲಿ ಚೆಂಡಾಡದಿದ್ದರೆ ನಾನು ಚಿತ್ರಾಂಗದ ಮಗ ಬಬ್ರುವಾಹನನಲ್ಲ. ಬರಸಿಡಿಲು ಬಡಿದಂತೆ ಕಡು ನುಡಿಗಳಿಂದನ್ನ ಒಡಲ ಬಿರಿದನು, ಅಯ್ಯೋ ತಡೆಯದಾದೆ ಅಮ್ಮ. ಪರಮ ಪಾವನೆ ನೀನು ಪಾಪಾತ್ಮಳೆಂತೆನಗೆ ಜನ್ಮ ಬಿತ್ತಯಂತೆ ಅಮ್ಮ. ಜಾರತನದಲ್ಲಿ ನೀ ಜನ್ಮ ಬಿತ್ತಯಂತೆ. ಅದ ಕೇಳಿ ಕ್ರೋಧಾಗ್ನಿಯಿಂದನ್ನ ಅಂಗಾಂಗ ಉರಿದದ್ದು ರೋಷದಿಂ ಶಪಥಗೈದೆ. ನುಡಿದಂತೆ ನಡೆದು ಪಾರ್ಥನ ಗರ್ವವಂ ತೊಡೆದು ಸತ್ಯವೇನೆಂಬುದನ್ನು ತೋರೆದಿರೆನು. ಬೆಚ್ಚದೆ ಎನ್ನದಯ ಕಿಚ್ಚನು ತೋರಿ ರೊಚ್ಚಿನಿಂದವನ ಕೊಚ್ಚದೆ ಬಿಡನಮ್ಮ. ಸಚ್ಚರಿತ ನಿನ್ನ ಶೀಲವೇ ಎಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ. ನಮಸ್ಕಾರ ವಾಸಣ್ಣ. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ರಾಜ್ಕುಮಾರ್ ಅಭಿಮಾನಿ? ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ನಾನು ಹುಟ್ಟಿದಾಗಲಿಂದ ಅಭಿಮಾನಿನೇ. 1974ರಲ್ಲಿ ಬಿಡುಗಡೆಯಾದ ಸಂಪತ್ತಿಗೆ ಸವಾಲು, ಬಡವರ ಬಂಧು, ಬಬ್ರುವಾಹನ, ಮಯೂರ ಪಿಕ್ಚರ್ಗಳು ಇವತ್ತೂ ಸಹ ಮರೆಯೋಕ್ಕಾಗೋದಿಲ್ಲ. ಅವರು ರಾಜ್ಕುಮಾರ್ ಅವರ ಕಂಠ, ನಡೆ, ನುಡಿ ಯಾರಿಗೂ ಬರೋದಿಲ್ಲ. ಸುಮ್ಮನೆ ಅವ್ರನ್ನ ಅನುಕರಿಸ್ತಾ ಇದ್ದೀವಿ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಒಂದು ಕೊಹಿನೂರು ವಜ್ರ ಇದ್ದಂಗೆ. ನಮಗೆ ಇವತ್ತು ಅವರು ನಡೆ, ನುಡಿ, ಆದರ್ಶಗಳೇ ನಮಗೆ ಇವತ್ತು ಜನ ಎಲ್ಲ ಅಭಿಮಾನಿಗಳು ನನ್ನ ಕಾಪಾಡ್ತಾ ಇದ್ದಾರೆ. ಅಷ್ಟೇ, ನಮ್ಮ ಕರ್ನಾಟಕದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಸಹ ಶುಭಾಶಯಗಳು. ಈಗ ರಾಜ್ಕುಮಾರ್ ಅವ್ರನ್ನ ಯಾವತ್ತನ ನೀವು ಖುದ್ದಾಗಿ ಭೇಟಿ ಮಾಡಿದ್ದೀರಾ? ಅವ್ರ ಮನೆಗೆ ಹೋಗಿ ಇಲ್ಲ ಎಲ್ಲ ಶೂಟಿಂಗು ನಡೆಯೋ ಜಾಗದಲ್ಲಾಗಿ ಹೋಗಿ ಭೇಟಿ ಮಾಡಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟದಬ್ಬಕ್ಕೆ ಹೋಗಿದ್ದೆ. 67ನೇ ಹುಟ್ಟದಬ್ಬದ ಸದಾಶಿವನಗರ ಬೆಂಗಳೂರಿನಲ್ಲಿ. ಅವ್ರನ್ನ ಬೆಳಿಗ್ಗೆ ಮೀಟ್ ಮಾಡಿದ್ವಿ. ತಿರ್ಗಾ ಫೋಟೋ ತೆಗೆಸ್ಕೊಂಡು ಸಾಯಂಕಾಲ ಹೊತ್ತವರೆಗೂ ಕಾಯ್ದು ಅವ್ರ ಜೊತೆ ಫೋಟೋ ತೆಗೆಸಿ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಂಡು ಹೀಗೆ ಮದ್ಗಿರಿಂದ ಬಂದಿದ್ದೆ ಅಂತ ಹೇಳಿ ರಾಜ್ಕುಮಾರ್ ಸಹ ಮೆಚ್ಕೊಂಡ್ರು. ಅಷ್ಟೇ. ಎಷ್ಟು ಸಲ ಭೇಟಿಯಾಗಿದ್ದೀರಾ ರಾಜ್ಕುಮಾರ್? ಇಲ್ಲ, ಒಂದೇ ಸರಿ ಭೇಟಿಯಾಗಿರೋದು. ಅವ್ರ ಸಿನಿಮಾಗಳು ಮಾತ್ರ 5 ಸರಿ 10 ಸರಿ ನೋಡಿದ್ದೀವಿ. ಒಂದೊಂದು ಸಿನಿಮಾ ಯಾವೂ ಬಿಟ್ಟಿಲ್ಲ. ಬೆಳಗ ಕಣ್ಣಪ್ಪದಿಂದ ಹಿಡಿದು ಶಬ್ದವೇದಿವರೆಗೂ ಎಲ್ಲ ಸಿನಿಮಾನು ನೋಡಿದ್ದೀವಿ. ಎಲ್ಲ ಹಾಡುಗಳು ಸಹ ಆಡ್ತೀನಿ. ಅದರಲ್ಲಿ ನಿಮಗೆ ಇಷ್ಟವಾದ ಚಿತ್ರ ಯಾವುದು? ಎಲ್ಲ ಚಿತ್ರ ಮಯೂರ, ಬಬ್ರುವಾಹನ, ಸಂಪತ್ತಿಗೆ ಸವಾಲು ಎಲ್ಲ ಇಷ್ಟನೇ. ಯಾವುದು ಏನೂ ತೆಗೆದಾಕಾಗಿಲ್ಲ. ಅವ್ರ ನಡೆ, ನುಡಿ, ಕಂಠ. ಅವ್ರು ಸುಮ್ಮನೆ ರಾಜ್ಕುಮಾರ್ ನಿಂತ್ಕೊಂಡು ಮಾತಾಡ್ತವ್ರೆ ಅಂತಂದರೆ ಸಾಕು ನಮಗೆ. ಪಿಕ್ಚರು ಏನೋ ಒಂದು ಆನಂದ. ರಾಜ್ಕುಮಾರ್ ಅಭಿಮಾನಿಗಳಿಗೋಸ್ಕರ ನೀವೇನೋ ಒಂದೆರಡು ಮಾತಾಡ್ತೀರಾ ರಾಜ್ಕುಮಾರ್ ಅಭಿಮಾನಿಗಳಿಗೆ? ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಮುತ್ತರತ್ನ ಇದ್ದಂಗೆ. ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲೇ ಇದ್ರೂ ಸಹ ಅವರು ಇವತ್ತು ನಮ್ಮ ಕನ್ನಡದ ಆಸ್ತಿ ಇದ್ದಂಗೆ. ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಎಲ್ಲ ಕನ್ನಡ ಅಭಿಮಾನಿಗಳು ಸಹ ನಮಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಯಾವತ್ತೂ ಕನ್ನಡದ ಜನತೆನ ಮರೆಯೋಕ್ಕಾಗೋದಿಲ್ಲ. ಹಾಗೂ 1967ರಲ್ಲಿ ಬಿಡುಗಡೆಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ನ್ಯಾಯವೇ ದೇವರು. ಡಾಕ್ಟರ್ ರಾಜ್ಕುಮಾರ್ ಅವರ 136ನೇ ಚಿತ್ರ 1967ರಲ್ಲಿ ಬಿಡುಗಡೆಯಾಗಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಬಿ ಸರೋಜಾದೇವಿ ಒಂದು ಹಾಡು ಹಾಡ್ತೀನಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ.
ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು, ಹೆದರಿಕೆಯ ನೋಟಬೇಕೆ ಒಡನಾಡಿನಾನಿರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿನ ಬರುವೆ. ಈ ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿನ ಬರುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನಂಬಿ ನಗೆಯ ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು.